ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರಿಗೆ ಯುಗಾದಿಯ ನಂತರ ಏಪ್ರಿಲ್ ತಿಂಗಳು ಹೇಗಿರಲಿದೆ, ಅವರ ಪರ್ಸನಲ್ ಲೈಫ್, ಉದ್ಯೋಗ, ಪ್ರಮೋಷನ್, ಆರೋಗ್ಯ, ವ್ಯಾಪಾರ, ವೃತ್ತಿ, ಶಿಕ್ಷಣ, ಆರ್ಥಿಕ ಪರಿಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ತುಲಾ ರಾಶಿಯ ಏಪ್ರಿಲ್ ಮಾಸ ಭವಿಷ್ಯ 2025. ತುಲಾ ರಾಶಿಯ ಜನರು ಏಪ್ರಿಲ್ ತಿಂಗಳಲ್ಲಿ ಹತ್ತಿರದ ಲಾಭಕ್ಕಾಗಿ ದೂರದ ನಷ್ಟವನ್ನು ತಪ್ಪಿಸಬೇಕಾಗತ್ತೆ. ಈ ತಿಂಗಳೇನಿದೆ, ನೀವು ಕೆಲಸ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ನೀವು ನಂತರ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ತುಲಾ ರಾಶಿಯ ಜನರು ತಿಂಗಳ ಮೊದಲ ಅರ್ಧದಲ್ಲಿ, ಅಂದರೆ ಮೊದಲ 15 ಡೇಸ್ ಏನಿರುತ್ತೆ, ಅದರಲ್ಲಿ ಹಿರಿಯರು ಮತ್ತು ಕಿರಿಯರಿಂದ ಕಡಿಮೆ ಬೆಂಬಲವನ್ನು ಪಡೆದುಕೊಳ್ತೀರಿ. ನೀವೇನೇ ಕೆಲಸ ಮಾಡಿಕೊಂಡ್ರು ಅವರಿಂದ ನಿಮ್ಗೆ ಅಷ್ಟೊಂದು ರೆಸ್ಪಾನ್ಸ್ ಇರೋದಿಲ್ಲ. ಆ 15 ತಾರೀಕಿನ ನಂತರ ನಿಮಗೆ ಒಂದಷ್ಟು ಬೆಂಬಲ ಸಿಗುತ್ತೆ. ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು. ಇದರಿಂದಾಗಿ ನೀವು ಬೇಜಾರು ಮಾಡಿಕೊಳ್ಳುವಂಥ ಸಿಚುವೇಶನ್ ಕೂಡ ಬರುತ್ತೆ. ಜೊತೆಗೆ ನಿಮ್ಮ ಕೆಲಸವನ್ನು ಬದಲಾಯಿಸಿಬಿಡೋಣ ಅಂತ ನೀವು ಯೋಚನೆ ಮಾಡ್ಬೋದು, ಆದರೆ ಬೇಡ. ಈ ವಿಚಾರದಲ್ಲಿ ನೀವು ಬಹಳ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಈ ಸಮಯದಲ್ಲಿ ಗೊಂದಲದ ಸ್ಥಿತಿ ಉಂಟಾಗಬಹುದು, ಆದರೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಆಮೇಲೆ ನೀವೇ ಜಿಗುಪ್ಸೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗಸ್ಥರಿಗೆ ತಿಂಗಳ ಮಧ್ಯಭಾಗ ಏನಿರುತ್ತೆ ಅದು ಮಧ್ಯಮ ಫಲಪ್ರದಾಯವಾಗಿರುತ್ತೆ. ಯಾಕಂದರೆ ಈ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾರನ್ನು ಬ್ಲೈಂಡಾಗಿ ನಂಬೋದು ಬೇಡ. ಯಾವುದೇ ವಿಷಯದಲ್ಲಿ ಸುಳ್ಳು ಸಾಕ್ಷ್ಯವನ್ನು ನೀಡೋದನ್ನು ತಪ್ಪಿಸಬೇಕು. ನಿಜನೇ ಹೇಳಿ, ಸಾಧ್ಯವಾದಷ್ಟು ನಿಜನೇ ಹೇಳಿ. ಸುಳ್ಳು ನಿಮಗೆ ಆಪತ್ತನ್ನು ತಂದೊಡ್ಡಬಹುದು. ಇನ್ನು ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಿಮ್ಮ ಅಹಂಕಾರವನ್ನು ತ್ಯಾಗ ಮಾಡಬೇಕಾಗತ್ತೆ. ಜನರೊಂದಿಗೆ ತುಂಬಾ ಸಿಂಪಲ್ ಆಗಿರಿ, ಹಂಬಲ್ ಆಗಿರಿ ಮತ್ತು ನಿಮ್ಮ ಮಾತು ನಡವಳಿಕೆಯನ್ನು ನಿಯಂತ್ರಿಸಿ, ಇಲ್ಲಾಂದರೆ ಬಹಳಷ್ಟು ಕಷ್ಟಪಡಬೇಕಾಗತ್ತೆ. ಇನ್ನು ತಿಂಗಳ ಉತ್ತರಾರ್ಧವು, ಅಂದರೆ ಮಿಕ್ಕ 15 ಡೇಸ್ ಏನಿರುತ್ತೆ, ಇದು ಉದ್ಯಮಿಗಳಿಗೆ, ಯಾರೆಲ್ಲ ಇನ್ವೆಸ್ಟರ್ಸ್ ಇರ್ತೀರಿ, ನಿಮಗೆ ಲಾಭದಾಯಕವಾಗಿರುತ್ತೆ. ಏನಕ್ಕೆ ನೀವು ಬಂಡವಾಳ ಹಾಕಿದ್ರೂ ಅದರಲ್ಲಿ ನೀವು ಲಾಭವನ್ನು ಪಡೆದುಕೊಳ್ಬೋದು. ಈ ಸಮಯದಲ್ಲಿ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದ ದೊಡ್ಡ ವ್ಯವಹಾರವನ್ನು ಕೂಡ ಮಾಡುವಂಥ ಸಿಚುವೇಶನ್ ಬರುತ್ತೆ. ಆದಾಗ್ಯೂ ತರಾತುರಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಿ. ಇನ್ನು ನಿರುದ್ಯೋಗಿಗಳು, ಅಂದರೆ ಕೆಲಸನೇ ಇಲ್ಲದಿರೋರಿಗೂ ಕೂಡ ಇನ್ನು ಈ ತಿಂಗಳು ಎಂಡಲ್ಲಿ, ಏಪ್ರಿಲ್ ತಿಂಗಳ ಎಂಡಲ್ಲಿ, ಈ ಯುಗಾದಿ ಅಮಾವಾಸ್ಯೆ ಕಳೆದು ನೆಕ್ಸ್ಟ್ ಅಮಾವಾಸ್ಯೆ ಬರುವಷ್ಟರೊಳಗೆ ನಿಮಗೆ ಒಂದು ಕೆಲಸ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಅವಿವಾಹಿತರಿಗೆ ಮದುವೆ ಕೂಡ ಫಿಕ್ಸ್ ಆಗುವಂಥ ಚಾನ್ಸಸ್ ಬಹುತೇಕ ಇರುತ್ತೆ. ಈ ಸಮಯದಲ್ಲಿ ನೀವು ಸಂತೋಷದ ವೈವಾಹಿಕ ಜೀವನವನ್ನು ಆನಂದಿಸೋದಕ್ಕೆ ಸಾಧ್ಯ ಇರುತ್ತೆ. ಇನ್ ಕೇಸ್ ಈಗ ನಿಮ್ಮ ಮದುವೆ ಆಗಿರೋರು ಏನಿದ್ದೀರಿ ತುಲಾ ರಾಶಿಯವರು, ನಿಮ್ಮ ವೈವಾಹಿಕ ದಾಂಪತ್ಯದಲ್ಲಿ ಯಾವುದೇ ಬಿರುಕು ಭಿನ್ನಾಭಿಪ್ರಾಯಗಳಿಲ್ಲದೆ ಆರಾಮಾಗಿ ಇರುವಂಥ ಚಾನ್ಸಸ್ ಕೂಡ ನಿಮಗೆ ಇದೆ. ಇನ್ನು ನಿಮ್ಮ ಕೆಲಸದ ವಿಚಾರವನ್ನು ನೋಡೋದಾದರೆ, ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು, ಪಾಸಿಟಿವ್ ಎಫೆಕ್ಟ್ಸ್ಗಳನ್ನು ಪಡೆದುಕೊಳ್ತೀರಿ. ಜೊತೆಗೆ ನಿಮ್ಮ ಹೊಸ ಆಲೋಚನೆಗಳು ನಿಮಗೆ ಯಶಸ್ವಿ ಫಲಿತಾಂಶಗಳನ್ನು ನೀಡುವಲ್ಲಿ ಯಶಸ್ವಿಯಾಗುತ್ತೆ. ಈ ಸಮಯದಲ್ಲಿ ನೀವು ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಸಹೋದ್ಯೋಗಿಗಳ, ಕೊಲೀಗ್ಸ್ ಬೆಂಬಲವನ್ನು ಕೂಡ ಪಡೆದುಕೊಳ್ತೀರಿ. ಆದರೆ ನೀವು ಅವರಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಅದೆಲ್ಲ ನೀವು ಕೊಡಲ್ಲ. ಸೊ ಅದರಿಂದ ಅವರನ್ನು ನೀವು ತುಂಬ ಡಿಪೆಂಡ್ ಆಗಿ ನಂಬೇಡಿ. ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಸುದ್ದಿಗಳನ್ನು ಪಡಿಬಹುದು. ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಪ್ರಮೋಷನ್ಸ್ ಕೂಡ ಪಡೆಯೋ ಚಾನ್ಸಸ್ ಇದೆ. ಜೊತೆಗೆ ಆದಾಯ ಏನಿರುತ್ತೆ, ನಿಮ್ಮ ಇನ್ಕಮ್ ಕೂಡ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ನಿಮ್ಮ ವೃತ್ತಿ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ನಿಮ್ಮ ಸಂವಹನ ಶೈಲಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೀವು ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದರೆ ಉತ್ತಮ ರಿಸಲ್ಟ್ಗಳನ್ನು ಪಡೆದುಕೊಳ್ತೀರಿ. ಇದಕ್ಕಾಗಿ ನೀವು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ನಿಮಗೆ ಉದ್ಯೋಗ ಸಿಗೋ ಸಾಧ್ಯತೆ ಇರುತ್ತೆ. ಆದರೆ ನೀವು ಉತ್ತಮ ಫಲಿತಾಂಶಗಳನ್ನೇ ಪಡೆದುಕೊಳ್ತೀರಿ. ಉದ್ಯೋಗದ ಕಾರಣದಿಂದಾಗಿ ನೀವು ಅಲ್ಲಿ ಇಲ್ಲಿ ಟ್ರಿಪ್ ಮಾಡೋದಕ್ಕೆ ಅಥವಾ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನು ಪಡೆದುಕೊಳ್ತೀರಿ. ಇನ್ನು IT ಸೆಕ್ಟರಲ್ಲಿ ಕೆಲಸ ಮಾಡುವವರಿಗೆ ಹೊಸ ಭರವಸೆಗಳನ್ನು ಇದು ತುಂಬಲಿದೆ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯವರ ಏಪ್ರಿಲ್ ಮಾಸ ಭವಿಷ್ಯ ಹೇಗಿರಲಿದೆ ಅಂತ. ನೀವು ಕೂಡ ತುಲಾ ರಾಶಿಯವರಾಗಿದ್ದರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.